ನಮಸ್ಕಾರ ವೀಕ್ಷಕರೇ, ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. JP ನಗರ್ ಫಸ್ಟ್ ಫೇಸಲ್ಲಿರುವ IIAHS ಗ್ರೇಸ್ ಆ್ಯಂಡ್ ಗ್ಲೋ ಕ್ಲಿನಿಕಲ್ಲಿ ನಾವಿವತ್ತು ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಕಾಸ್ಮೆಟಾಲಜಿಸ್ಟ್ ಕಾಜಲ್ ಅವರು. ಕಾಜಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಜಲ್ ಅವರೇ, ನಮ್ಮ ಇವತ್ತಿನ ಸಬ್ಜೆಕ್ಟ್ ಏನಂದರೆ ಹೇರ್ ಫಾಲು. ಸೊ ಈ ಹೇರ್ ಫಾಲ್ ಆಗೋಕ್ಕೆ ಮೇನ್ ರೀಸನ್ ಏನು? ಸೊ ಇದನ್ನು ಕಂಟ್ರೋಲ್ ಮಾಡಬೇಕಂದ್ರೆ ನಿಮ್ಮ ಕ್ಲಿನಿಕ್ನಲ್ಲಿ ಏನೆಲ್ಲ ಟ್ರೀಟ್ಮೆಂಟ್ ಇದೆ ಅಂತ ನಮ್ಮ ವೀಕ್ಷಕರಿಗೆ ಹೇಳಿ. ಸೊ ಹೇರ್ ಫಾಲ್ ಅನ್ನೋದು ಇಟ್ಸ್ ಲೈಕ್ ಡಿಫ್ಯೂಸ್ಡ್ ಹೇರ್ ಫಾಲಿಕಲ್ಸ್ ಅಂತ ಹೇಳ್ತೀವಿ. ಸೊ ಹೇರ್ ಫಾಲ್ ಅನ್ನೋದು ಎಲ್ಲರಿಗೂ ಆಗುವಂಥ ಪ್ರಾಬ್ಲಮ್ಸೇ ಅದು. ಸೊ ಎವ್ರಿ ಡೇ ಹೇರ್ ಫಾಲ್ ಆಗ್ತಾ ಇದೆ ಅಂತಂದರೆ ಅದರಲ್ಲಿ ಪರ್ಸೆಂಟೇಜ್ ಇರುತ್ತೆ, 20 to 30%, ಇಲ್ಲ 30 to 40% ಇಟ್ ಈಸ್ ನಾರ್ಮಲ್. ಬಟ್ ಏನಂದರೆ ಲೈಕ್ ಟೀನೇಜ್ ಸ್ಟಾರ್ಟ್ ಆದಾಗ ಆಗುವಂಥ ಹೇರ್ ಫಾಲ್ ಡಿಫ್ರೆಂಟ್ ಆಗಿರುತ್ತೆ. ಇಟ್ಸ್ ಡಿಫ್ಯೂಸ್ಡ್ ಹೇರ್ ಲಾಸ್ ಕಂಡೀಷನ್ ಅಂತ ಹೇಳ್ತೀವಿ. ಮೆನೋಪಾಸ್ ಸ್ಟೇಜಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗುವಂಥದ್ದು ಹೇರ್ ಥಿನ್ನಿಂಗ್, ಅದು ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಅಂತ ಹೇಳ್ತೀವಿ. ಇನ್ನು ತುಂಬ ಜನರಿಗೆ ಲೈಕ್ ಬಾಲ್ನೆಸ್ ಬರುತ್ತೆ. ಸೊ ಆ ಬಾಲ್ನೆಸ್ ಹೇಗೆ ಅಂತಂದರೆ ಇಟ್ಸ್ ಫ್ರಮ್ ಜೆನೆಟಿಕ್ಸ್. ಸೊ ಇಟ್ ಕ್ಯಾರಿ ಫಾರ್ವರ್ಡ್ಸ್ ಫ್ರಮ್ ಫ್ಯಾಮ್ಲಿ ಟು ಫ್ಯಾಮ್ಲಿ. ಸೊ ಮ್ಯಾಟ್ರನಲ್ ಸೈಡ್ ಇಲ್ಲ ಪ್ಯಾಟರ್ನಲ್ ಸೈಡ್ ಅಂತ ಹೇಳ್ತೀವಿ. ಸೊ ಆ ಬಾಲ್ನೆಸ್ ಬರೋದು ಹೇಗೆ ಅಂತಂದರೆ ರಿಗರಸ್ಲಿ ಹೇರ್ ಫಾಲ್ ಆಗುತ್ತೆ. ಸೊ ಫಾಲಿಕಲ್ ಸೈಜ್ ತುಂಬ ಥಿನ್ ಆಗ್ತಾ ಅದು ಬಾಲ್ನೆಸ್ ಕಾಣಿಸ್ಕೊಳ್ತಾ ಹೋಗುತ್ತೆ. ಅವ್ರ ಸ್ಕ್ಯಾಲ್ಪ್ ವಿಸಿಬಿಲಿಟಿ ಸ್ಟಾರ್ಟ್ ಆಗುತ್ತೆ. ಅರ್ಲಿ ಸ್ಟೇಜಲ್ಲಿ ಇರುವಾಗ ನಾವು ನಾರ್ಮಲ್ ಆಗಿ ಗ್ರೋತ್ ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಅರ್ಲಿ ಸ್ಟೇಜಲ್ಲಿ ಇಲ್ಲ, ತುಂಬ ಡಿಲೇ ಮಾಡಿದ್ದೀರಾ, ಅದನ್ನು ತುಂಬ ಬಾಲ್ನೆಸ್ ಸ್ಟೇಜ್ಗೆ ತುಂಬ ಅಡ್ವಾನ್ಸ್ ಗ್ರೇಡಲ್ಲಿ ಹೋಗಿದೆ ಅಂತಂದರೆ ಅದನ್ನು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗುತ್ತೆ. ಸೊ ನಮ್ಮಲ್ಲಿ ಹೇರ್ ಟ್ರೀಟ್ಮೆಂಟು ಇದೆ. ಸೊ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಜೊತೆಗೆ ಬೇರೆ ಗ್ರೋತ್ ಟ್ರೀಟ್ಮೆಂಟ್ಸು ಮಾಡ್ತಾ ಇದ್ದೀವಿ. ಸೊ ಈ ಟ್ರೀಟ್ಮೆಂಟ್ ಎಷ್ಟು ದಿನ ತಗೋಬೇಕಾಗುತ್ತೆ? ಸೊ ಅದು ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವಿವಾಗ ಹೇಗೆ ಹೇರ್ ಕನ್ಸಲ್ಟೇಷನಲ್ಲಿ ಸ್ಕ್ಯಾಲ್ಪ್ ಟೆಸ್ಟ್ ಮಾಡಿದೀವೋ, ಆ ಸ್ಕ್ಯಾಲ್ಪ್ ಟೆಸ್ಟ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಬಿಕಾಸ್ ಅವ್ರ ಸ್ಟೇಜಸ್ ಯಾವ ಥರ ಇದೆ ಅಂತ. ಅದರಲ್ಲಿ ಮಲ್ಟಿಪಲ್ ಗ್ರೇಡ್ಸ್ ಇರುತ್ತೆ. ಈಗ ನಾನು ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಅಂತ ಹೇಳಿದೆ. ಸೊ ಅದರಲ್ಲಿ ಗ್ರೇಡ್ 1 ಇಂದ ಗ್ರೇಡ್ 4ವರೆಗೂ ಅವರಿಗೆ ಗ್ರೋತ್ ಟ್ರೀಟ್ಮೆಂಟ್ಸ್ ಕೊಡ್ಬೋದು. 4th ಸ್ಟೇಜಿಂದ ಅವರು 7th ಸ್ಟೇಜಲ್ಲಿ ಬಂದಿದ್ದಾರೆ ಅಂತಂದರೆ ಅಲ್ಲಿ ಗ್ರೋತ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಬಿಕಾಸ್ ಆ ಪೋರ್ಸ್ ಎಲ್ಲ ಬ್ಲಾಕ್ ಆಗಿಬಿಟ್ಟಿರುತ್ತೆ. ಆ ಹೇರ್ ಫಾಲಿಕಲ್ ಬೆಳಿಬೇಕು ಅಂದರೆ ಆ ಪೋರ್ ಸೈಜ್ ಚೆನ್ನಾಗಿರಬೇಕು, ಅದರಲ್ಲಿ ಫಾಲಿಕಲ್ಸ್ ಆ್ಯಕ್ಟಿವ್ ಆಗಿರಬೇಕು. ಸೊ ಬೇಸಿಕಲಿ ಒಂದು ಹೇರ್ ಫಾಲ್ ಆಗ್ತಿದೆ ಅಂತಂದರೆ ಅದರಲ್ಲಿ ಸ್ಟೇಜಸ್ ಇರುತ್ತೆ. ಒಂದು ಹೇರ್ ಗ್ರೋತ್ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಅನಾಜನ್ ಅಂತ ಹೇಳ್ತೀವಿ. ಒಂದು ಹೇರ್ ಫಾಲ್ ಆಗ್ತಾ ಇದೆ ಅಂತಂದರೆ ಅದು ಟಿಲೋಜನ್ ಸ್ಟೇಜ್ ಅಂತ ಹೇಳ್ತೀವಿ. ಆ ಹೇರ್ ಫಾಲಿಕಲ್ಸ್ ಏನಾಗುತ್ತೆ ಅಂದರೆ ಬಾಲ್ನೆಸ್ ಇರೋರಿಗೆ ಬೇಗ ಥಿನ್ನಿಂಗ್ ಕನ್ವರ್ಟ್ ಆಗಿಬಿಡುತ್ತೆ. ಅಂದರೆ ಗ್ರೋತ್ ಸ್ಟೇಜಿಂದ ಫಾಲಿಂಗ್ ಸ್ಟೇಜಿಗೆ ಬೇಗ ಹೋಗ್ಬಿಡ್ತಾರೆ. ಆ ಫಾಲಿಂಗ್ ಸ್ಟೇಜ್ ಆಗುವಾಗ ಗ್ರೋತ್ ಕೊಡೋದು ತುಂಬ ಕಷ್ಟ ಆಗಿರುತ್ತೆ. ಅದಕ್ಕೋಸ್ಕರನೇ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂತ ಒಂದು ಅಡ್ವಾನ್ಸ್ ಟ್ರೀಟ್ಮೆಂಟ್ ನಮ್ಮಲ್ಲಿ ಮಾಡ್ತಾ ಇದ್ದೀವಿ. ಅದು ನಮಗೆ ಇಲ್ಲಿ ಪರ್ಫಾರ್ಮ್ಡ್ ಡಾಕ್ಟರ್ಸ್ ಬೇರೆ ಇದ್ದಾರೆ ಆ್ಯಂಡ್ ಆಲ್ಸೋ ಅವ್ರು ಸರ್ಟಿಫೈಡ್ ಸರ್ಜನ್ಸ್ ಇದ್ದಾರೆ. ಸೊ ಅವರೇ ಅದನ್ನು ಮಾಡ್ತಾರೆ. ಸೊ ಹೇರ್ ಫಾಲ್ ಟ್ರೀಟ್ಮೆಂಟ್ಗೆ ನಾವು ಸ್ವಲ್ಪ ಹೋಮ್ ರೆಮಿಡೀಸ್ ಕೂಡ ಮಾಡ್ತಾ ಇರ್ತೀವಿ. ಲೈಕ್ ಮೆಂತೆನ ನೆನೆ ಹಾಕ್ಬಿಟ್ಟು ಕೂದಲಿಗೆಲ್ಲ ನಾವು ಪ್ಯಾಕ್ ಹಾಕೋದು. ಸೊ ಇದೆಲ್ಲ ವರ್ಕ್ ಆಗುತ್ತಾ? ಖಂಡಿತ. ಬಿಕಾಸ್ ಇದು ಏನಂತಂದರೆ ನಮ್ಮ ಸ್ಕ್ಯಾಲ್ಪಿಗೆ ರಿಜ್ಯುನೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವೀಕ್ಲಿ 3 times ಹೇರ್ ಆಯಿಲಿಂಗ್ ಅಪ್ಲೈ ಮಾಡೋದು. ಹೇರ್ ಆಯಿಲ್ ಅಂತೂ ಅಪ್ಲೈ ಮಾಡಲೇಬೇಕು. ಇಫ್ ಇಟ್ ಈಸ್ ಆಯಿಲಿ ಸ್ಕ್ಯಾಲ್ಪ್ ಆರ್ ಡ್ರೈ ಸ್ಕ್ಯಾಲ್ಪ್, ನಮ್ಗೆ ಆಯಿಲಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನೀವು ಹೇಳಿರೋ ಥರ ಮೆಂತ್ಯ ಪ್ಯಾಕ್ ಇರ್ಬೋದು, ಇಲ್ಲ ಬೇರೆ ಏನಾದರೂ ಪ್ಯಾಕ್ಸ್ ಅಪ್ಲೈ ಮಾಡ್ತಾ ಇದ್ದಾರೆ ಅಂದರೆ ಇಟ್ ಈಸ್ ವೆರಿ ಗುಡ್ ಫಾರ್ ದ ಹೇರ್ ಆ್ಯಂಡ್ ಆಲ್ಸೋ ಫಾರ್ ದ ಸ್ಕ್ಯಾಲ್ಪ್. ಸೊ ಅದನ್ನು ನೀವು ಇವಾಗ ಇನಿಷಿಯಲ್ ಸ್ಟೇಜಲ್ಲಿರುವಾಗ ಏನೋ ಒಂದು 3-4 ಹೇರ್ ಬೀಳ್ತಾ ಇದೆ, ಇಲ್ಲ ಮೇ ಬಿ 15 ಹೇರ್ ಬೀಳ್ತಾ ಇದೆ ಅಂತ ಅಂದಾಗ ಅದನ್ನು ಮಾಡಿದಾಗ ಇಟ್ ಮೈಟ್ ಗಿವ್ ಗುಡ್ ರಿಸಲ್ಟ್ಸ್. ಮೇ ಬಿ ಕಂಟ್ರೋಲ್ ಆಗ್ಬೋದು. ಬಟ್ ಇಂಟರ್ನಲಿ ಪ್ರಾಬ್ಲಮ್ ಇದೆ ಅವ್ರಿಗೆ. ಲೈಕ್ ಫಾರ್ ಎಕ್ಸಾಂಪಲ್ ಐರನ್ ಡಿಫಿಷಿಯನ್ಸಿ ಇರ್ಬೋದು, ಇಲ್ಲ ವಿಟಮಿನ್ ಡಿಫಿಷಿಯನ್ಸೀಸ್ ಇರ್ಬೋದು, ಇಲ್ಲ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇರ್ಬೋದು ಅವ್ರಿಗೆ. ಸೊ ಅಂಥ ಟೈಮಲ್ಲಿ ಲೈಕ್ ಥೈರಾಯ್ಡ್ ಇರುತ್ತೆ, ಹೈಪರ್ ಥೈರಾಯ್ಡಿಸಮ್ ಇರೋರ್ಗು ಹೇರ್ ಥಿನ್ನಿಂಗ್ ತುಂಬ ಆಗ್ತಾ ಇರುತ್ತೆ, ಎಸ್ಪೆಷಲಿ ಇನ್ ಫೀಮೇಲ್ಸ್. ಸೊ ಆ ಟೈಮಲ್ಲಿ ನೀವು ಬರೀ ಹೋಮ್ ರೆಮಿಡೀಸ್ ಯೂಸ್ ಮಾಡ್ತಾ ಇದ್ದೀನಿ ನಾನು, ಇನ್ನೂ ಕಡಿಮೆ ಆಗ್ತಾ ಇಲ್ಲ ಅಂತಂದರೆ ದಟ್ ಆ್ಯಕ್ಚುಲಿ ಇಟ್ ವಿಲ್ ನಾಟ್ ವರ್ಕ್ಔಟ್. ಸೊ ದೋಸ್ ಕೈಂಡ್ ಆಫ್ ಕಂಡೀಷನಲ್ಲಿ ನೀವು ಇಲ್ಲಿ ಬಂದು ಕನ್ಸಲ್ಟೇಷನ್ ಮಾಡಿಕೊಂಡು ಹೇರ್ ಗ್ರೋತ್ ಟ್ರೀಟ್ಮೆಂಟ್ ತೊಗೊಂಡ್ರೆ ವಾಸಿ ಆಗುತ್ತೆ. ಸೊ ಕೆಲವೊಬ್ರು ಏನು ಮಾಡ್ತಾರೆ, ತಲೆಗೆ ಎಣ್ಣೆ ಹಚ್ಕೊಂಡಾಗ 1 week ಇಡ್ತಾರೆ ಅಥವಾ ಫುಲ್ ಡೇ ಇಟ್ಕೊಂಡಿರ್ತಾರೆ. ಸೊ ಇದು ನಮ್ಮ ಸ್ಕ್ಯಾಲ್ಪಿಗೆ ಒಳ್ಳೇದಾ? ಎಕ್ಸಾಕ್ಟ್ಲಿ, ಇಟ್ ಈಸ್ ಅ ವೆರಿ ಗುಡ್ ಕ್ವೆಶನ್. ಸೊ ಆಯಿಲಿಂಗ್ ಅನ್ನೋದು ಇಟ್ ಶುಡ್ ಬಿ ದೇರ್ ವೆನ್ ಎವರ್ ಯು ಆರ್ ನಾಟ್ ಗೋಯಿಂಗ್ ಔಟ್ಸೈಡ್. ಸೊ ಹೊರಗಡೆ ಹೋದಾಗ ನೀವು ಆಯಿಲಿ ಸ್ಕ್ಯಾಲ್ಪಿಂದ ಹೋದರೆ ಡಸ್ಟ್, ಪೊಲ್ಯೂಷನ್, ಫ್ರೀ ರ್ಯಾಡಿಕಲ್ಸ್ ಎಲ್ಲ ನಮ್ಮ ಸ್ಕ್ಯಾಲ್ಪಲ್ಲಿ ಸ್ಟಿಕ್ ಆಗಿರುತ್ತೆ. ಅದನ್ನು ಬೇಗ ವಾಶ್ ಮಾಡ್ಕೋಬೇಕು. ಇನ್ ಕೇಸ್ ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಇದೆ, ಹೋಗ್ತಿದ್ದೀನಿ ಅಂತಂದರೆ ಯು ಕ್ಯಾನ್ ಗೋ, ಬಟ್ ಯು ಶುಡ್ ಕವರ್ ಯುವರ್ ಸ್ಕ್ಯಾಲ್ಪ್ ವಿತ್ ಎನಿ ಸ್ಕಾರ್ಫ್ ಆರ್ ಎನಿಥಿಂಗ್, ದೆನ್ ಯು ಕ್ಯಾನ್ ಗೋ ಔಟ್. ಬಟ್ ಏನಂತಂದರೆ ನೀವು ಬೇಸಿಕಲಿ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ ಈವ್ನಿಂಗ್ ಟೈಮ್ ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ವಾಶ್ ಮಾಡಿಬಿಟ್ಟೆ ದೆನ್ ಯು ಕ್ಯಾನ್ ಗೋ ಔಟ್ಸೈಡ್. ಹೊರಗಡೆ ಹೋಗೋ ಮುಂಚೆನೇ ಹೇರ್ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಹೇರ್ ವಾಶ್ ಮಾಡಿಕೊಂಡು ಯು ಕ್ಯಾನ್ ಗೋ ಔಟ್ಸೈಡ್. ಆಯಿಲಿ ಸ್ಕ್ಯಾಲ್ಪಲ್ಲಿ ಔಟ್ಸೈಡ್ ಹೋಗೋದು ಅಷ್ಟೊಂದು ಒಳ್ಳೇದಲ್ಲ. ಬಿಕಾಸ್ ಅಲ್ಲಿ ಡಸ್ಟ್, ಪೊಲ್ಯೂಷನ್ಸ್ ಎಲ್ಲ ನಾವು ಎಕ್ಸ್ಪೋಸ್ ಆಗ್ತಾ ಇರ್ತೀವಿ. ಅದರಿಂದ ಡ್ಯಾಂಡ್ರಫ್ ಇಲ್ಲ ಬೇರೆ ಬ್ಯಾಕ್ಟೀರಿಯಾಸ್ಗೆಲ್ಲ ನಾವು ಚಾನ್ಸಸ್ ಕೊಟ್ಟಂಗೆ ಆಗುತ್ತೆ. ಸೊ ಇಟ್ಸ್ ಲೈಕ್ ಇನ್ವೈಟ್ ಮಾಡ್ದಂಗೆ ಆಗುತ್ತೆ. ಸೊ ಎಷ್ಟು ಅವರ್ ನಾವು ತಲೆ ಮೇಲೆ ಎಣ್ಣೆನ ಹಚ್ಕೋಬಹುದು ಅಂತ? ಥ್ರೂ ಔಟ್ ನೈಟ್ ಇಟ್ ಇಸ್ ಗುಡ್. ತುಂಬ ಜನರಿಗೆ ಇವಾಗ ಮೈಗ್ರೇನ್ ಇದೆ, ಇಲ್ಲ ಬೇರೆ ಏನಾದರೂ ಸೈನಸ್ ಪ್ರಾಬ್ಲಮ್ ಇದೆ ಅಂತಂದರೆ 2 hours ಬಿಫೋರ್ ದ ಹೇರ್ ವಾಶ್ ಇಸ್ ಗುಡ್.
ಓವರ್ ನೈಟ್ ಯೂಸ್ ಮಾಡೋದು ಬೇಡ, ಬಟ್ ದೇ ಕ್ಯಾನ್ ಯೂಸ್ ಇಟ್ ಬಿಫೋರ್ ಹೇರ್ ವಾಶ್. 2 hours ಮುಂಚೆ ಮಾಡಿದರೆ ಸಾಕು. ಥ್ಯಾಂಕ್ ಯು ಕಾಜಲ್ ಅವರೇ, ನಮಗೆ ಹೇರ್ ಫಾಲ್ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನನ್ನು ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನಿಮಗೂ ಏನಾದರೂ ಹೇರ್ ಫಾಲ್ ಇದ್ದರೆ ಕೆಳಗಡೆ ಒಂದು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ಫೋನ್ ನಂಬರ್ಗೆ ಫೋನ್ ಮಾಡಿ ಹಾಗೂ ಆನ್ಸರನ್ನು ಪಡ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ದೊಂದಿಗೆ ನಿಮ್ಮೊಟ್ಟಿಗೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್. ಧನ್ಯವಾದ.